ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿರಿ ಅಂತ ಕೂಡ ಹಾರೈಸ್ತೀನಿ. ಬೆಳಗ್ಗೆ ಒಂದು ಸಲ ಹೊರಗಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದಾಗ ಬೇಸಿಗೆ ಕಾಲ ಅಲ್ವಾ, ಮಾಮೂಲಾಗಿ ತಂಬಳಿಗೆ ಏನು ಸಿಗುತ್ತೆ ಅಂತಲೇ ದಿನ ಹುಡ್ಕೋದಾಗತ್ತೆ. ನನಗಿವತ್ತು ಇದನ್ನು ನೋಡಬೇಕಾದ್ರೆ ಮಾವಿನಕಾಯಿ ನೀರುಗೊಜ್ಜು, ಕವಳಿಕಾಯಿ ನೀರುಗೊಜ್ಜು, ಆಮೇಲೆ ಹುಣಸೆಕಾಯಿ ನೀರುಗೊಜ್ಜು ಈ ಥರದ್ದೆಲ್ಲ ನಮ್ಮ ಮಲೆನಾಡಲ್ಲಿ ಮಾಡ್ತಾಯಿರ್ತಾರೆ. ಇದನ್ನು ಬೆಳಗ್ಗೆ ಹೀಗೆ ನಾನು ಒಂದು ಸಲ ನೋಡಬೇಕಾದ್ರೆ ಹಣ್ಣುಗಳಿದ್ದವಾಗ ಹಣ್ಣು ತಿಂತಿದ್ದೆ. ಬಟ್ ಇವತ್ತು ನೋಡಿದ ತಕ್ಷಣ ನನಗೆ ನೆನಪಾಯಿತು, ಇದು ಕಾಯಿ ಹುಳಿ ಹುಳಿ ಇರುತ್ತಲ್ಲ, ಇದ್ರದ್ದು ನೀರುಗೊಜ್ಜು ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಸಲ ಅನ್ನಿಸ್ತು. ಹಾಗಾಗಿ ಅದಷ್ಟು ಕೊಯ್ಕೊಂಡು ಬಂದೆ. ನೋಡೋಣ, ಟ್ರೈ ಮಾಡಿ ನೋಡಿ ಆಮೇಲೆ ಹೇಳಬೇಕು. ಮತ್ತೊಂದು ಸಲ ಮಾಡಿದ್ರಾಯ್ತು ಗೊಜ್ಜನ್ನು ಅಂತ ಹೇಳಿ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡು ಅಲ್ಲಿ ಶೂಟ್ ಮಾಡಲಿಲ್ಲ ನಾನು. ಆಮೇಲೆ ಒಳಗೆ ಬಂದಮೇಲೆ ಅನ್ನಿಸ್ತು, ಒಮ್ಮೆ ಚೆನ್ನಾಗಾದರೆ ಶೇರ್ ಮಾಡ್ದಂಗಾಯಿತು ಇವತ್ತೇ ಅಂತ ಹೇಳಿ ತಕ್ಷಣ ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಅಷ್ಟರಲ್ಲಿ ಕೊಯ್ದು ಕೂಡ ಆಗೋಗ್ಬಿಟ್ಟಿತ್ತು. ಪರವಾಗಿಲ್ಲ ಅಂತ ಅಲ್ಲಿಂದನೇ ಶುರು ಮಾಡಿದೆ. ನಾನು ಮಿಕ್ಸಿ ಜಾರ್ಗೆ ಈ ಅಂಬಾರ್ ಹಣ್ಣಿನ ಬಗ್ಗೆ ನಾನು ಅದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಹಿಂದೆ. ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಅಲ್ಲಿ. ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸ್ನೇಹಿತರೆ. ನೀವು ಕೂಡ ನಿಮ್ಮ ಮನೆ ಹತ್ತಿರದಲ್ಲಿ ನಿಮ್ಮ ಮನೇಲಿ ಇದ್ದರೆ ಟ್ರೈ ಮಾಡಿ ನೋಡಿ. ಇಲ್ಲ ಅಂದರೆ ಗಿಡ ತಂದು ಹಾಕ್ಕೊಂಡು ನೀವು ಕೂಡ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತೀನಿ. 1-2 ಚಮಚ ತೆಂಗಿನಕಾಯಿ ಹಸಿ ಕಾಯಿ ಆದರೆ ಒಳ್ಳೆಯದು. ಯಾಕೆಂದರೆ ತಂಬುಳಿಯಲ್ಲಿ ಹಸಿ ಕಾಯಿಯನ್ನೇ ಬಳಸೋದು ಒಳ್ಳೆಯದು ಕೊಬ್ಬರಿಗಿಂತ, ರುಚಿ ಚೆನ್ನಾಗಿರುತ್ತೆ. ಹಾಗೆಯೇ ಅಂಬಾರ್ಕಾಯಿ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು, ಅದು ಸ್ವಲ್ಪ ಸಿಹಿ ಇರುತ್ತೆ ಅಂತ. ಜೊತೆಗೆ 4 ಸೂಜಿ ಮೆಣಸು ಇಲ್ಲ ಅಂದರೆ ಹಸಿಮೆಣಸನ್ನು ಕೂಡ ಹಾಕ್ಕೋಬಹುದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸಿ ನಾನಿಲ್ಲಿ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ನೀವು ಸಾಸಿವೆಯನ್ನು ಕೂಡ ಹಾಕಿ ಒಗ್ಗರಣೆಯನ್ನು ಕೊಟ್ಕೋಬೋದು. ನಾನು ಹೆಚ್ಚಾಗಿ ತಂಬುಳಿಗಳಿಗೆ ಜೀರಿಗೆ ಒಗ್ಗರಣೆ ಜಾಸ್ತಿ ಕೊಡ್ತೀನಿ. ಇನ್ನು ಕೆಲವೊಂದಷ್ಟು ತಂಬುಳಿಗಳಿಗೆ ಮಾತ್ರ ನಾನು ಸಾಸಿವೆ ಒಗ್ಗರಣೆ ಕೊಡೋದಷ್ಟೇ. ನೋಡಿ, ಹೆಲ್ತಿಗೆ ಒಳ್ಳೆಯದು ಅಂದವಾಗ ಏನೋ ಒಂಥರ ಮನಸ್ಸಿಗೆ ತಂಪು ಅನಿಸುತ್ತೆ, ಹಾಯ್ ಅನಿಸುತ್ತೆ ಅಲ್ವಾ? ನೀವು ಕೂಡ ಈ ಥರ ತಂಪಾದ ತಂಬುಳಿಗಳನ್ನು ಮಾಡಿಕೊಂಡು ಊಟವನ್ನು ಸವಿರಿ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬೇಸಿಗೆಯಲ್ಲಿ ಈ ಸಾಂಬಾರು ಪಲ್ಯ ಈ ಥರದ್ದೆಲ್ಲ ತಿನ್ನೋದಕ್ಕೆ ಒಂಥರ ಮನಸ್ಸು ಕೇಳಲ್ಲ. ಎಸ್ಪೆಷಲಿ ನಮ್ಮ ಮಲೆನಾಡಿಗರಿಗೆ ಏನಾದರೂ ಒಂದು ತಂಬುಳಿ ಇದ್ಬಿಟ್ರೆ ಸಾಕಪ್ಪ, ಇವತ್ತು ಮಧ್ಯಾಹ್ನದ ಊಟ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಅಂತ. ಒಂದು ತಂಬುಳಿಲಿ ಇಡೀ ಊಟ ಕಳೆದ್ಬಿಡ್ತೀವಿ, ಅಷ್ಟು ಖುಷಿ ನಮಗೆ. ಸೊ ತಂಬುಳಿ ರೆಡಿ ಆಯಿತು, ಮನೇಲೂ ಎಲ್ಲರಿಗೂ ಇಷ್ಟ ಆಯಿತು. ಹಾಗೆ ಸರ್ವನ ಕಿತಾಪತಿ ಕೂಡ ಹೆಚ್ಚಾಗ್ತಾನೇ ಇದೆ. ಅದರಲ್ಲೂ ಶನಿವಾರ ಭಾನುವಾರ ಬೆಳಗ್ಗೆಯಿಂದ ಮನೆಯಲ್ಲೇ ಇರ್ತಾನಲ್ಲ, ಹೊತ್ತೇ ಹೋಗೋದಿಲ್ಲ ಅವನಿಗೆ. ಊರಲ್ಲಿ ಇವನೊಬ್ಬನೇ ಚಿಕ್ಕವನು, ಬೇರೆ ಯಾರೂ ಇಲ್ಲ ಮಕ್ಕಳು. ಸೊ ಹಾಗಾಗಿ ಅವನಿಗೆ ಯಾರೂ ಆಟ ಆಡೋದಕ್ಕೆ ಕೂಡ ಸಿಗೋದಿಲ್ಲ. ಅದಕ್ಕೆ ನಾವೇನು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಆ ಥರ ಏನೂ ಇಲ್ಲ. ಅವನಷ್ಟಕ್ಕೆ ಅವನು ಎಂಜಾಯ್ ಮಾಡ್ತಾನೆ. ಬಟ್ ನೋಡ್ತಾ ಇರಬೇಕಷ್ಟೇ. ಯಾಕೆಂದರೆ ಈ ಥರದ ಕೆಲವೊಂದು ಸಾಹಸಕ್ಕೆ ಕೈ ಹಾಕಿದಾಗ ನಾವು ಸ್ವಲ್ಪ ನೋಡ್ತಾ ಇದ್ದರೆ ಒಳ್ಳೆಯದು. ಹಾಗಾಗಿ ಹತ್ತಿರದಲ್ಲಿದ್ದು ನೋಡ್ತಾ ಇರ್ತೀವಿ. ನಂತರ ಸ್ವಲ್ಪ ಹೊತ್ತು ನೋಡಿದೆ, ಆಮೇಲೆ ಒಂದು ವಿಡಿಯೋ ಮಾಡ್ಕೊಬಿಡೋಣ. ಆ ವಿಡಿಯೋನ ಅವ್ರು ದೊಡ್ಡವರಾದಾಗ ತೋರಿಸಿದಾಗ ಅವ್ರ ಎಕ್ಸ್ಪ್ರೆಷನ್ ತುಂಬ ಮಜಾ ಇರುತ್ತೆ, ನಾನು ಹಿಂಗೆಲ್ಲ ಮಾಡಿದ್ನ ಅಂತ. ಯಾಕೆಂದರೆ ಇವನು ಇನ್ನೂ ಚಿಕ್ಕವನಿದ್ದಾಗ ಮಾಡಿರೋ ವಿಡಿಯೋಗಳನ್ನು ಇವಾಗ ತೋರಿಸಿದ್ರೆ ನಾನು ಹೀಗೆಲ್ಲ ಮಾಡ್ತಾ ಇದ್ನ ಅಂತ ಹೇಳಿ ಅವನು ಕೇಳ್ತಾನೆ. ಹಾಗಾಗಿ ಈ ವಿಡಿಯೋನ ಕೂಡ ನಾನು ಮಾಡ್ಕೊಂಡಿದ್ದು ಅದೇ ಕಾರಣಕ್ಕೆ. ನೆಕ್ಸ್ಟ್ ಅವನು ಇನ್ನೂ ದೊಡ್ಡ ಆದಾಗ ಅವನಿಗೆ ತೋರಿಸ್ಬೇಕು ಅಂತ. ಮಕ್ಕಳು ಹೀಗೆ ಆಟ ಆಡ್ತಾ ಸ್ವಲ್ಪ ತರಲೆ ಇದನ್ನು ಮಾಡ್ತಾ ಇದ್ರೇ ಖುಷಿ ಆಗುತ್ತೆ. ಸುಮ್ಮನೆ ಒಂದು ಕಡೆ ಕೂತಿದ್ರೆ ಅಯ್ಯೋ ಇವ್ರೇನು ಮಕ್ಕಳು ಅಂತ ಹೇಳಿ ಒಂಥರ ಬೋರ್ ಬಂದು ಹೋಗುತ್ತಲ್ವ, ಒಂಥರ ಚೆನ್ನಾಗಿರುತ್ತೆ. ಹಾಗೆಯೇ ಅವನ ಆ ಕಡೆ ಹೋದ, ನಾನು ನನ್ನ ಕೆಲಸಗಳನ್ನು ಮುಗಿಸ್ಕೊಂಡೆ. ನಂತರದಲ್ಲಿ ನಮ್ಮ ಮನೆ ಅಡಿಕೆಯನ್ನು ನಾವು ಒಬ್ಬರಿಗೆ ಗುತ್ತಿಗೆಯನ್ನು ಕೊಡ್ತೀವಿ. ಅವ್ರ ಮನೆಯಲ್ಲಿ ಅವ್ರ ಮಗಳು ಪಾಪ
ಪ್ರೊಸೀಜರ್ಗಳನ್ನು, ಅಡಿಕೆ ಹೇಗೆ ಸುಲಿಯೋದು, ಕೈಯಿಂದ ಹೇಗೆ ಸುಲಿಯೋದು, ಮಷೀನಿಗೆ ಹಾಕಿ ಹೇಗೆ ಸುಲಿಯೋದು, ಅದನ್ನು ಬೇಯಿಸೋದು, ಆಮೇಲೆ ಒಣಗಿಸೋದು, ಇದನ್ನೆಲ್ಲ ಪುಟ್ಟದಾಗಿ ಒಂದು ವಿಡಿಯೋನ ಮಾಡಿ ನನಗೆ ಹಾಕಿದ್ಲು. ಆದರೆ ಅದು ಫೋನ್ ಪ್ರಾಬ್ಲಮ್ ಆಯ್ತಲ್ಲ ಲಾಸ್ಟ್ ಟೈಮು, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ದೆ ನಿಮಗೆ ಹಿಂದೆ. ಅದಾದ ಕಾರಣಕ್ಕೆ ನನಗೆ ವಿಡಿಯೋ ಫುಲ್ ಹೋಗಿಬಿಟ್ಟಿತ್ತು. ಸೊ ಆಮೇಲೆ ಮತ್ತೆ ಪಾಪ ಕಳಿಸಿ ಈಗ ಅದನ್ನು ಮತ್ತೆ ಎಡಿಟ್ ಮಾಡಿ ನಿಮ್ಮ ಮುಂದೆ ಇದನ್ನ ಇಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು, ಸಲಹೆಗಳು ಬೇಕು. ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡೋದು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನಾನು ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣದಲ್ಲೇ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗತ್ತೆ. ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.